ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಜೀನಿ ಪೌಡ್ರಿಂದ ಗಂಜಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿರಿಧಾನ್ಯಗಳಿಂದ ಮಾಡಿರುವಂಥ ಪೌಡ್ರ್. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನಾನು 2 ಗ್ಲಾಸಷ್ಟು ನೀರು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ 600 ml ಅಷ್ಟು ನೀರು ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಜೀನಿ ಪೌಡ್ರ್ ನೋಡಿ, ಇದು ರೆಡಿಯಾಗಿ ಸಿಗೋದು. ಇದು ನಮಗೆ ಮನೇಲಿ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿರೋದ್ರಿಂದ ಇದು ರೆಡಿ ಇರೋದ್ರಿಂದ ಇದನ್ನೇ ತಂದು ಮಾಡ್ಕೋಬೋದು ಫ್ರೆಂಡ್ಸ್. ನಾನು 2 ಗ್ಲಾಸಿಗೆ 3 ಟೇಬಲ್ ಸ್ಪೂನಷ್ಟು ಜೀನಿ ಪೌಡ್ರ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗೋದು. ಹಾಫ್ ಲೆಮನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ನಿಮಗೆ ಸಿಹಿ ಉಪ್ಪು ಜಾಸ್ತಿ ಬೇಕಿದ್ರೆ ಹಾಕೋಬೋದು, ಬಟ್ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಷ್ಟು ಬೇಕೋ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಕೂಡ ಅಷ್ಟೇ, ಇದು ಬೆಲ್ಲ ಆಗಿರೋದ್ರಿಂದ ಪರವಾಗಿಲ್ಲ, ಹಾಕೋಬೋದು. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ತಣ್ಣೀರಲ್ಲೇ ಮಾಡ್ತಾ ಇರೋದು. ನಾವು ಹಾಕಿರೋ ಹಿಟ್ಟು ನೀರಲ್ಲಿ ಚೆನ್ನಾಗಿ ಬೆರಿಬೇಕು. ಆ ಥರ ಕಲಿಸ್ಬಿಟ್ಟು ಇವಾಗ ನಾವು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಣ. ಇದು ಕಂಟಿನ್ಯೂಯಸ್ ಆಗಿ ತಿರುತ್ತಾನೇ ಇರಬೇಕು, ಕೈ ಬಿಡಬಾರ್ದು. ಒಂದು ವೇಳೆ ಬಿಟ್ಟರೆ ಗಂಟು ಬಂದುಬಿಡುತ್ತೆ. ಇದು ಒಂದು 10 ನಿಮಿಷದಷ್ಟು ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಬೆಳಗಿನ ಟೈಮಲ್ಲಿ ನೋಡಿ, ನಮಗೆ ಅಡುಗೆ ಮಾಡೋದು ಇಂಥ ಕೆಲಸದಲ್ಲೆಲ್ಲ ನಮಗೆ ಊಟ ಮಾಡೋದಾಗಲ್ಲ. ಎಲ್ಲ ಕೆಲಸ ಮುಗಿಸೋವರೆಗೆ ಹೆಣ್ಮಕ್ಳು ಊಟ ಮಾಡಲ್ಲ. ಅಂಥ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು. ಮಕ್ಕಳಿಗೆಲ್ಲ ನೀವು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಗೆ ಒಂದೊಂದಾಗೆ ಧಾನ್ಯಗಳಾಗಲಿ ಡ್ರೈ ಫ್ರೂಟ್ಸಲ್ಲಿ ಯಾವುದು ತಿನ್ನೋಲ್ಲ ಅಂಥವ್ರು ಇದನ್ನು ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇದು ಆಗಿದೆ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂದರೆ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇದು ನಾವು ಹಿಟ್ಟು ಕಲಸಿರ್ತೀವಲ್ಲ ಆವಾಗ ಹಸಿಯಾಗಿ ಕಾಣುತ್ತೆ. ನಾವು ಇದೇನು ಕುದಿಸ್ತೀವಲ್ಲ, ಗಂಜಿ ಏನು ಆಗುತ್ತಲ್ಲ, ಆದಮೇಲೆ ಶೈನ್ ಆಗಿ ಬರುತ್ತೆ. ಈ ಕಲರು ಫುಲ್ ಚೇಂಜ್ ಆಗಿರುತ್ತೆ. ನೀವು ಬೇಕಾದರೆ ನೋಡ್ಕೋಬೋದು. ಫಸ್ಟ್ ನಾವು ಹಿಟ್ಟು ಕಲಿಸಿದಾಗ ಬೇರೆ ಕಲರ್ ಆಗಿರುತ್ತೆ, ಇದು ಶೈನ್ ಆಗಿ ಬಂದಿರುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತೆ. ಮುಂಚೆ ಎಲ್ಲ ನೀರಾಗಿರುತ್ತೆ. ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಇದು ಹಸಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಕುದಿಸಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.